Good morning everyone. In the last class we discussed about waterfall model. We all know that what is waterfall model. Waterfall model is like a iterative model. So ಹೆಂಗಾಗುತ್ತೆ ವಾಟರ್ಫಾಲ್ ಮಾಡೆಲ್ ಅಲ್ಲಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಾವು ಫಾಲೋ ಅಪ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನು ಅಂತಾನು ತಿಳ್ಕೊಂಡಿದ್ವಿ. ಅಡ್ವಾಂಟೇಜಸ್ ಏನಂತ ಅಂತಂದ್ರೆ ಬಿಗ್ ಪ್ರಾಜೆಕ್ಟ್ಸ್ಗೆ ಇಟ್ ಈಸ್ ಎ ಸೂಟೇಬಲ್ ಮಾಡೆಲ್ ಆಗಿರುತ್ತೆ. ಡಿಸ್ಅಡ್ವಾಂಟೇಜ್ ಏನಿತ್ತು ಅಂತಂದ್ರೆ ಅರ್ಲಿಯರ್ ರಿಕ್ವೈರ್ಮೆಂಟ್ಸ್ನ ನಾವು ಮುಂಚೆನೇ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಇನ್ ಕೇಸ್ ಮಿಡಲಲ್ಲಿ ಏನಾದರೂ ಚೇಂಜಸ್ ಬಂತು ಅಂದರೂ ಕೂಡ ಅದು ಬಿಗಿನಿಂಗ್ ಆಫ್ ದ ಪ್ರೋಸೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ವೆರಿಫೈ ಮಾಡಿರಬೇಕು ಹೊರತು ಇಂದ ಮಿಡ್ಲಲ್ಲಿ ನಾವು ಯಾವುದೇ ಚೇಂಜಸ್ನ ಅಕ್ಸೆಪ್ಟ್ ಮಾಡೋಂಗೆ ಇರಲ್ಲ. ಯಾವುದರಲ್ಲಿ ಅಂತಂದರೆ ವಾಟರ್ಫಾಲ್ ಮಾಡೆಲಲ್ಲಿ. ಸೊ ಇವತ್ತು ನೆಕ್ಸ್ಟ್ ಮಾಡೆಲ್ಸಿಗೆ ಹೋಗೋಣ. ನೆಕ್ಸ್ಟ್ ಮಾಡೆಲ್ ಯಾವುದಂದ್ರೆ ಇನ್ಕ್ರಿಮೆಂಟ್ ಪ್ರೋಸೆಸ್ ಮಾಡೆಲ್. ಸೊ ಇನ್ಕ್ರಿಮೆಂಟ್ ಪ್ರೋಸೆಸ್ ಮಾಡೆಲ್ ಹೆಂಗಪ್ಪ ಅಂತಂದರೆ ಇವಾಗ ನಾವು ಸ್ಟೇಜಸ್ ಅಂತ ಮಾಡ್ಕೊಳ್ತಾ ಹೋಗ್ತೀವಿ. ಸ್ಟೇಜ್ ಬೈ ಸ್ಟೇಜ್ ಹೆಂಗೆ ಅಂತಂದರೆ ಇಟರೇಟಿವ್ ರಿಲೀಸಲ್ಲಿ ನಾವು ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ನ ರಿಲೀಸ್ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳ್ಬೋದು ಅಂತಂದರೆ ನಾವು ಒಂದು ಯೂನಿವರ್ಸಿಟಿ ಲೈಬ್ರರಿ ಸಿಸ್ಟಮ್ ಅನ್ನೋದನ್ನ ಒಂದು ಡೆವಲಪ್ ಮಾಡ್ತಿದ್ದೀವಿ ಅಂತ ಅಂದರೆ ಯೂನಿವರ್ಸಿಟಿ ಓವರ್ ಆಲ್ ಯೂನಿವರ್ಸಿಟಿ ವೆಬ್ಸೈಟ್ ಈಸ್ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳಿ. ಸೊ ಆ ಪ್ರಾಡಕ್ಟ್ನ ನಾವು ಇವಾಗ ವಾಟರ್ಫಾಲ್ ಮಾಡೆಲಲ್ಲಿ ಹೆಂಗಾಗ್ತಿತ್ತು ಅಂತಂದರೆ ಅಟ್ ದಿ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಆ ವೆಬ್ಸೈಟ್ ಕಂಪ್ಲೀಟ್ ಆಗೋವರೆಗೂ ಅದ್ರ ಫ್ಲೋ ಏನಿದೆ, ಅದ್ರ ಫಂಕ್ಷನಾಲಿಟೀಸ್ ಏನು ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇಟರೇಟಿವ್ ಮಾಡೆಲಲ್ಲಿ ಇನ್ಕ್ರಿಮೆಂಟ್ ಪ್ರೊಸೆಸ್ ಮಾಡೆಲಲ್ಲಿ ಹೆಂಗಾಗುತ್ತೆ ಅಂತ ಅನ್ನೋದಾದರೆ ನಾವು ಹೇಳ್ದಂಗೆ ಒಂದು ಯೂನಿವರ್ಸಿಟಿ ಎಕ್ಸಾಂಪಲ್ನ ತಗೊಂಡ್ರೆ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಮಾಡೆಲ್ ವೈಸ್ನ ನಾವು ಡಿಫೈನ್ ಮಾಡ್ಕೋಬೋದು. ಫಸ್ಟ್ ಮಾಡೆಲ್ನ ಏನಂತ ಒಂದು ಲೈಬ್ರರಿ, ಸೆಕೆಂಡ್ ಮಾಡೆಲ್ ಎಕ್ಸಾಮಿನೇಷನ್, ಥರ್ಡ್ ಮಾಡೆಲ್ನ ಸ್ಪೋರ್ಟ್ಸ್, ಈ ಥರ ಮಾಡೆಲ್ ವೈಸ್ ನಾವು ಮಾಡ್ಕೊಳ್ತಾ ಹೋಗೋದ್ರಿಂದ ಫಸ್ಟ್ ಇಟರೇಟಿವ್ ಅಲ್ಲಿ ಲೈಬ್ರರಿ ಮಾಡೆಲ್ನ ಕಸ್ಟಮರ್ಸ್ಗೆ ರಿಲೀಸ್ ಮಾಡ್ತಾರೆ. ಕಸ್ಟಮರ್ಸ್ಗೆ ನಾವು ಲೈಬ್ರರಿ ಮಾಡೆಲ್ನ ಫಸ್ಟಿಗೆ ನಾವು ಕೊಡೋದ್ರಿಂದ ಹೆಂಗಾಗುತ್ತೆ ಅಂದರೆ ಲೈಬ್ರರಿ ಫಂಕ್ಷನಾಲಿಟೀಸ್ ಹೆಂಗಾಗುತ್ತೆ, ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಫಸ್ಟ್ ರಿಲೀಸಲ್ಲೇ ಗೊತ್ತಾಗುತ್ತೆ. ಸೊ ಯೂಸರು ಅಪ್ ಟು ಎಂಡ್ ಆಫ್ ದಿ ರಿಸಲ್ಟ್ವರೆಗೂ ವೇಟ್ ಮಾಡೋಂಗೆ ಇರಲ್ಲ. ಫಸ್ಟಿಗೆ ಅವ್ರಿಗೆ ಏನು ಮಾಡುತ್ತೆ, ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ಸಿಕ್ತು ಅಂತಂದರೆ ಅದನ್ನು ಯೂಸೇಜ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡಿಲಿವರಿ ಒಳಗೆ ನಮಗೆ ಸಿಗೋ ಮಾಡೆಲ್ಲು ಈ ಥರ ಹಿಂಗೆ ಇರ್ಬೋದಾ ಅಂತ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟಿಂದು ಕೂಡ ಹಿಂಗೆ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಬರುತ್ತೆ. ಸೊ ಬೆಸ್ಟ್ ಇದಕ್ಕೆ ಏನಪ್ಪ ಅಂತಂದರೆ ಕಸ್ಟಮರು ಕೊನೆ ಎಂಡ್ ಪ್ರಾಡಕ್ಟ್ವರೆಗೂ ಕಾಯೋ ಅಂತ ನೆಸೆಸಿಟಿ ಇರಲ್ಲ. ಸೊ ಅವ್ರಿಗೆ ಹೆಂಗಾಗ್ತಿರುತ್ತೆ ಅಂದರೆ ಇನ್ ಕೇಸ್ ಒಂದೊಂದೇ ಇಟರೇಟಿವ್ ಆರ್ ಫೇಸ್ ವೈಸ್ ನಾವು ಕೊಡ್ತಾ ಹೋಗೋದ್ರಿಂದ ಹೆಂಗಾಗುತ್ತೆ ಅಂದರೆ ಫೈನಲ್ ಪ್ರಾಡಕ್ಟ್ ಸಿಗೋವರೆಗೂ ಆಲ್ಮೋಸ್ಟ್ ಅವ್ರಿಗೆ ಆ ಪ್ರಾಡಕ್ಟ್ನ ನಾವು ಹೆಂಗೆ ಯೂಸೇಜ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದರದ್ದು ಡಯಾಗ್ರಾಮ್ ಬರೆಯೋಣ. ಸೊ ಇದು ಹೆಂಗಿರುತ್ತೆ ಅಂದರೆ ಫಸ್ಟು ಸಿಮಿಲರ್ ಟು ವಾಟರ್ಫಾಲ್ ಮಾಡೆಲ್ ಥರ ಇರುತ್ತೆ, ರಿಕ್ವೈರ್ಮೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಡಿಸೈನ್, ಇಂಟಿಗ್ರೇಷನ್ ಅಂಡ್ ಯೂನಿಟ್ ಟೆಸ್ಟಿಂಗ್, then integration and system testing, then operation. ಇದೇನಾಗುತ್ತೆ ಅಂದರೆ ಫೇಸ್ ಒನ್ ರಿಲೀಸಲ್ಲಿ ಸ್ಟಾರ್ಟಿಂಗ್ಗೆ ಏನು ಮಾಡ್ತಾರೆ ಅಂದರೆ ರಿಕ್ವೈರ್ಮೆಂಟ್ಸ್ ಯಾವ್ದ್ಯಾವುದು ಅಂತಂದು ಅರ್ಲಿ ರಿಕ್ವೈರ್ಮೆಂಟ್ಸ್ ಯಾವ್ದ್ಯಾವ್ದಿದೆ ಅಂತ ಹೇಳಿಬಿಟ್ಟು ಡಿಫೈನ್ ಮಾಡ್ತಾರೆ. ಅದಾದ ನೆಕ್ಸ್ಟ್ ಕೇಸಲ್ಲಿ ಏನು ಮಾಡ್ತಾರೆ ಅಂದರೆ ಡಿಸೈನ್, ಅದಕ್ಕೆ ಬೇಕಾಗಿರೋ ಡಿಸೈನ್ ಅಂದರೆ STD ಆಗಿರ್ಬೋದು, ಸಾಫ್ಟ್ವೇರ್ ಡಿಸೈನ್ ಸ್ಟ್ರಕ್ಚರ್ ಆಗಿರ್ಬೋದು, ಅದನ್ನೆಲ್ಲ ಡಿಸೈನ್ ಫೇಸಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆ್ಯಂಡ್ ಯೂನಿಟ್ ಟೆಸ್ಟಿಂಗ್. ನಾವು ವಾಟರ್ಫಾಲ್ ಮಾಡೆಲಲ್ಲಿ ಹೇಳ್ದಂಗೆ ಟೆಸ್ಟಿಂಗ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಕೇಸ್ ಆಯಿತಾ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಇಂಟಿಗ್ರೇಷನ್ ಮತ್ತು ಯೂನಿಟ್ ಟೆಸ್ಟ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಫಸ್ಟು ಒಂದು ಮಾಡೆಲ್ ಟೆಸ್ಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಇಂಟಿಗ್ರೇಷನ್ ಅಂಡರ್ಗೋಸ್ ಇಂಟಿಗ್ರೇಷನ್ ಆ್ಯಂಡ್ ಯೂನಿಟ್ ಟೆಸ್ಟಿಂಗ್ ಮಾಡೋದ್ರಿಂದ ಸೊ ನಮಗೆ ಈಸಿಯಾಗಿ ಬಗ್ಸ್ ಎಲ್ಲೆಲ್ಲಿದೆ, ಎರರ್ಸ್ ಎಲ್ಲೆಲ್ಲಿದೆ ಅನ್ನೋದು ಐಡೆಂಟಿಫೈ ಆಗುತ್ತೆ. ಅದಾದಮೇಲೆ 1 ಸೆಕೆಂಡ್ ಏನು ಮಾಡ್ತಾರೆ ಅಂದರೆ ಇಂಟಿಗ್ರೇಷನ್ ಮತ್ತು ಸಿಸ್ಟಮ್ ಟೆಸ್ಟಿಂಗ್ ಯೂನಿಟ್ ವೈಸ್ ಮಾಡಿರೋದನ್ನ ಓವರ್ ಆಲ್ ಸಿಸ್ಟಮ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಲಾಸ್ಟಲ್ಲಿ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ಗೆ ಕಳಿಸ್ತಾರೆ. ಇದನ್ನೇ ಒಂದನ್ನು ಅವ್ರು ಏನಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಫಸ್ಟ್ ಫೇಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ ಫೇಸಲ್ಲಿ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗಿರೋದ್ರಿಂದ
ಸೆಕೆಂಡ್ ಫೇಸ್ ಮತ್ತೆ ಡಿಸೈನ್, ಸೇಮ್ ಇಂಟಿಗ್ರೇಷನ್ ಅಂಡ್ ಯೂನಿಟ್ ಟೆಸ್ಟಿಂಗ್, then integration and system testing, operation. So this is a phase 2. ಫಸ್ಟ್ ಫೇಸ್ ಅಲ್ಲಿ ರಿಕ್ವೈರ್ಮೆಂಟ್ ಒಂದು ಅಡಿಷನ್ ಆಗಿರುತ್ತೆ. ಸೆಕೆಂಡ್ ಫೇಸ್ ಅಲ್ಲಿ ಫಸ್ಟ್ ಫೇಸ್ ಇಂದ ರಿಕ್ವೈರ್ಮೆಂಟ್ಸ್ ನ ತಗೊಂಡು ಡಿಸೈನ್ ಸ್ಟ್ರಕ್ಚರ್ ಏನಾದರೂ ಚೇಂಜ್ ಬೇಕಿತ್ತು ಅಂತಂದ್ರೆ ಡಿಸೈನ್ ಸ್ಟ್ರಕ್ಚರ್ಸ್ ನ ಚೇಂಜಸ್ ಮಾಡ್ತಾರೆ, ಅಥವಾ ಸೆಕೆಂಡ್ ಮಾಡೆಲ್ಗೆ ಏನೇನು ರಿಲೇಟೆಡ್ ಅಥವಾ ನೆಕ್ಸ್ಟ್ ರಿಲೀಸ್ ಅಲ್ಲಿ ಏನೇನು ಡೇಟಾ ಬೇಕು ಅಂತ ಇರುತ್ತೋ ಅದನ್ನ ಈ ಫೇಸ್ ಅಲ್ಲಿ ಏನ್ ಮಾಡ್ತಾರೆ, ಗಿವ್ ಅಪ್ ಮಾಡ್ತಾರೆ. ಸೊ ಥರ್ಡ್ ಮತ್ತೆ ಇಟರೇಟಿವ್ ಅಲ್ಲಿ ಅಗೈನ್ ಡಿಸೈನ್, ಇಂಟಿಗ್ರೇಷನ್ ಅಂಡ್ ಯೂನಿಟ್ ಟೆಸ್ಟಿಂಗ್, integration and system testing, then operation. ಇಲ್ಲಿಗೆ ಎಂಡ್ ಆಫ್ ಸೈಕಲ್. ಎಲ್ಲ ರಿಲೀಸು ಒಂದೇ ರಿಲೀಸ್ ಅಲ್ಲಿ ಕೊಡ್ತಾರೆ. ಇದೇನು ಅಂತಂದ್ರೆ ಇನ್ಕ್ರಿಮೆಂಟ್ ಮಾಡೆಲ್. ಸೊ ಇನ್ಕ್ರಿಮೆಂಟ್ ಮಾಡೆಲ್ ಏನಕ್ಕೆ ಬೆಸ್ಟು ಅಂತ ಅನ್ನೋದಾದ್ರೆ, ಸೊ ಇದೇ ಕೇಸ್ನ ನಾವು ವಾಟರ್ ಫಾಲ್ ಮಾಡೆಲ್ ಅಲ್ಲಿ ನಾವು ಎಕ್ಸಾಮಿನ್ ಮಾಡಬೇಕು ಅಂತ ಅಂದ್ರೆ, ವಾಟರ್ ಫಾಲ್ ಮಾಡೆಲ್ ಅಲ್ಲಿ ಈ ಪ್ರಾಡಕ್ಟ್ ಇಲ್ಲಿ ಸ್ಟಾರ್ಟ್ ಆಯಿತು ಅಂದ್ರೆ ಎಂಡು ಕೂಡ ಇಲ್ಲೇ ಆಗಿರುತ್ತೆ. ಯಾವುದೇ ರೀತಿಯಾದ ಐಡಿಯಾ ಕೂಡ ನಮಗಿರಲ್ಲ. ನಮಗೆ ಎಂಡ್ ಆಫ್ ದಿ ಸಿಗೋ ಪ್ರಾಡಕ್ಟ್ ಹಿಂಗೆ ಇರುತ್ತೆ ಅನ್ನೋ ಬೇಸಿಕ್ ನಾಲೆಡ್ಜ್ ಕೂಡ ಸಿಕ್ಕಿರಲ್ಲ ಎಲ್ಲಿ, ವಾಟರ್ ಫಾಲ್ ಮಾಡೆಲ್ ಅಲ್ಲಿ. ಅದೇ ಇಟರೇಟಿವ್ ಮಾಡೆಲ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ರಿಲೀಸ್ ಬೈ ರಿಲೀಸ್ ಇಟರೇಟಿವ್ ಆಗಿ ಕೊಡ್ತಾ ಹೋಗೋದ್ರಿಂದ ನಮಗೆ ಒಂದು ಐಡಿಯಾ ಇರುತ್ತೆ. ಹೆಂಗೆ ಅಂದ್ರೆ ನಮಗೆ ಎಂಡ್ ಆಫ್ ದಿ ಪ್ರಾಡಕ್ಟ್ ಸಿಗೋದು ಹಿಂಗೆ ಇರುತ್ತೆ ಅನ್ನೋದ್ರದ್ದು ಡೀಟೇಲ್ ಸಿಗೋದ್ರಿಂದ ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಬಟ್ ಇದ್ರದ್ದು ಡಿಸ್ಅಡ್ವಾಂಟೇಜ್ ಹೇಳೋದಾದ್ರೂ ನಾವು ಹೇಳ್ಬೋದು. ಡಿಸ್ಅಡ್ವಾಂಟೇಜಸ್ ಏನಂತ ಹೇಳ್ಬೋದು ಇದ್ರದ್ದು, ಇವಾಗ ಪದೇ ಪದೇ ಡಿಸೈನ್ನ ಮಾಡ್ಕೊಳ್ತಾ ಹೋಗ್ಬೋದು, ಅಥವಾ ಕಾಸ್ಟ್ ವೈಸು ಅದೆಲ್ಲ ಕಂಪ್ಯಾರಿಟಿವ್ಲಿ ನಾವು ಮಾಡ್ಕೊಳ್ತಾ ಹೋದ್ರೆ ಇದು ಕಾಸ್ಟ್ ವೈಸು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಇಟರೇಟಿವ್ ಮಾಡೆಲ್ಗೂ ಚೇಂಜಸ್ ಬರ್ತಾನೆ ಇರುತ್ತೆ. ಮಿಡ್ಲ್ ಆಫ್ ದಿ ಇವಾಗ ಈ ಡಿಸೈನ್ ಅಲ್ಲಿ ಒಂದು ರಿಕ್ವೈರ್ಮೆಂಟ್ ಯೂಸ್ ಮಾಡಿರ್ತಾರೆ. ಸೊ ಕಸ್ಟಮರಿಗೆ ನಾವು ವೆರಿಫೈ ಪ್ರೆಸೆಂಟ್ ಅಲ್ಲಿ ಒಂದು ಸೈಕಲ್ ಅಲ್ಲಿ ಕೊಟ್ಟಾಗ ಆ ಡಿಸೈನ್ ಇಷ್ಟ ಆಗದೆ ಇರ್ಬೋದು ಅವ್ರಿಗೆ. ಸೊ ಆ ಕೇಸಲ್ಲಿ ಹೆಂಗಾಗುತ್ತೆ ಅವರು ಅಂದ್ರೆ ಮತ್ತೆ ಡಿಸೈನ್ ನ ರೀಚೇಂಜ್ ಮಾಡಿಸ್ಬೇಕು ಅಂದಾಗ ಇಟ್ ಶುಡ್ ಅಗೈನ್ ಇಟ್ ಕಾಸ್ಟ್. ಸೊ ಆ ಒಂದು ಕೇಸಲ್ಲಿ ಇಟ್ ಈಸ್ ಒನ್ ಆಫ್ ದ ಕಾಸ್ಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಇಟರೇಟಿವ್ ಮಾಡೆಲ್ ಅಂತ. ನೆಕ್ಸ್ಟ್ ರ್ಯಾಪಿಡ್ ಅಂತ. ದೆನ್ RAD ಮಾಡೆಲ್. ಸೊ RAD ಅಂತ ಕೇಳ್ಬೋದು, ಎಕ್ಸ್ಪ್ಯಾಂಡ್ RAD ಅಂತ. ಸೊ RAD ಅಂದ್ರೆ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಸೊ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ರ್ಯಾಪಿಡ್ ಡೆವಲಪ್ಮೆಂಟ್ ಅಪ್ಲಿಕೇಶನ್ ಅಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು ನಾವು ಸಾಫ್ಟ್ವೇರ್ನ ಡಿಸೈನ್ ಮಾಡ್ತೀವಿ. ರ್ಯಾಂಡಮ್ ಈಸ್ ನಥಿಂಗ್ ಬಟ್, ನಾವು ರ್ಯಾಂಡಮ್ ಅಂತ ಹೇಳಿದ ತಕ್ಷಣ ಹೆಂಗೆ ಹೇಳ್ಬೋದು ಅಂದ್ರೆ ಅದು ಸಾಫ್ಟ್ವೇರ್ ಅಲ್ಲ, ಇಲ್ಲ ಸುಮ್ಮನೆ ರ್ಯಾಂಡಮ್ ರಫ್ ಅಂತ. ಬಟ್ ಇಟ್ ಈಸ್ ಯೂಸ್ಡ್ ಆಸ್ ಎ ಪ್ರೋಟೋಟೈಪ್ ಮಾಡೆಲ್ ತರನೇ ನಾವು ಯೂಸ್ ಮಾಡ್ತಾರೆ. ಪ್ರೋಟೋಟೈಪ್ ಅಂತ ಅಂದ್ರೆ ಏನು ಅಂತಂದ್ರೆ ಯೂಸ್ ಅಂಡ್ ಥ್ರೋ ಅಂತ ಹೇಳ್ತಾರಲ್ಲ ಹಂಗೆ. ಬಟ್ ಇಟ್ ಈಸ್ ನಾಟ್ ಥ್ರೋನ್, ಬಿಕಾಸ್ ನಾವು ಅರ್ಲಿಯರ್ ನೋಡಿರೋ ಹಿಂಗೆ ಅಂದ್ರೆ ಸಾಫ್ಟ್ವೇರ್ನ ನಾವು ಥ್ರೋ ಔಟ್ ಸ್ಟೇಜ್ಗೆ ತರಲೇಬಾರ್ದು. ಇಟ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಫ್ಟ್ವೇರ್ ಅಂತ ನಮಗೆ ಗೊತ್ತು. ಸಾಫ್ಟ್ವೇರ್ ಡಸಂಟ್ ವೇರ್ ಔಟ್ ಅಂತ ನಾವು ಓದಿದ್ದೀವಿ. ರ್ಯಾಪಿಡ್ ಡೆವಲಪ್ಮೆಂಟ್ ಅಪ್ಲಿಕೇಶನ್ ಅಲ್ಲಿ ಹೆಂಗೆ ಅಂದ್ರೆ ಕಸ್ಟಮರ್ ಥಾಟ್ಸ್ ಅಥವಾ ಏನಿರುತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಅಂತ ನಾವು ಏನು ಹೇಳ್ತೀವಿ ಅಂತಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ RAD ಡೆವಲಪ್ಮೆಂಟ್ ಅಪ್ಲಿಕೇಶನ್. ಸೊ ಇಲ್ಲಿ ಏನು ಹೇಳ್ತಾರೆ ಅವರು ಅಂತಂದ್ರೆ, ದಿಸ್ ಮಾಡೆಲ್ ಈಸ್ ಎನ್ ಇನ್ಕ್ರಿಮೆಂಟಲ್ ಪ್ರೊಸೆಸ್ ಮಾಡೆಲ್. ಇದನ್ನ ಎಲ್ಲಿ ಡೆವಲಪ್ ಮಾಡಿದ್ದು ಅಂತಂದ್ರೆ IBM ಡೆವಲಪ್ ಮಾಡಿದ್ದಾರೆ. ಎಲ್ಲಿ ಅಂತಂದ್ರೆ 1990s ಅಲ್ಲಿ. ಇಟ್ ವಾಸ್ ಡೆವಲಪ್ಡ್ ಬೈ IBM ಇನ್ 1990s. The process is started with building a rapid prototype and is given to the user for evaluation. ಸೊ ನಾನು ಅರ್ಲಿಯರ್ ಹೇಳ್ದಂಗೆ ಈ ಮಾಡೆಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಪ್ರೋಟೋಟೈಪ್ ಇಂದ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು ಎವ್ಯಾಲ್ಯೂಯೇಷನ್ ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಯೂಸರ್ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ಇಟ್ ಈಸ್ ಐದರ್ ವರ್ಕಿಂಗ್ ಕರೆಕ್ಟ್ ಆರ್ ವರ್ಕಿಂಗ್ ನಾಟ್ ಅಂತ ಹೇಳೋವರೆಗೂ ಕೂಡ ಅದು ಪ್ರೋಟೋಟೈಪ್ ಅಂತಾನೆ ಕನ್ಸಿಡರ್ ಮಾಡಿರ್ತಾರೆ. ಇನ್ ಕೇಸ್ ಯೂಸರ್ ಕಸ್ಟಮರ್ ಫೀಡ್ಬ್ಯಾಕ್ ಗುಡ್ ಆಗಿ ಬಂತು ಅಂತ ಅಂದ್ರೆ ಆ ಮಾಡೆಲ್ನ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಸ್ಟೇಜ್ಗೆ ನಾವು ಕಳಿಸ್ತಾರೆ. ದ ಯೂಸರ್ ಫೀಡ್ಬ್ಯಾಕ್ ಈಸ್ ಒಬ್ಟೈನ್ ಅಂಡ್ ಪ್ರೋಟೋಟೈಪ್ ಈಸ್ ರೀಡಿಫೈನ್ಡ್.
ಯೂಸರ್ದು ಅಪ್ಡೇಟ್ಸ್ ಏನಿರುತ್ತೆ ಅದನ್ನು ತಗೊಳ್ತಾರೆ. ಸೊ ಇನ್ ಕೇಸ್ ಇವಾಗ ನಾವು ಯೂಸರ್ನ ಹೇಳ್ಬೋದು ಇದು ಒಂದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ. ಅವ್ರು ಯಾವ್ದಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋ ರಿಕ್ವೈರ್ಮೆಂಟ್ಸ್ನೆಲ್ಲ ರೀಪ್ಲೇಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಆ ಇರೋ ಅಂಥ ಸಾಫ್ಟ್ವೇರ್ನ ನಾವು ರೀಡಿಫೈನ್ ಮಾಡ್ತೀವಿ. ನೆಕ್ಸ್ಟ್, ದ ಪ್ರೋಸೆಸ್ ಕಂಟೆಂಟ್ಸ್ ಟಿಲ್ ದ ರಿಕ್ವೈರ್ಮೆಂಟ್ಸ್ ಆರ್ ಫೈನಲೈಸ್ಡ್. ಆ ಪ್ರೋಸೆಸ್ ಎಲ್ಲಿವರೆಗೂ ಕಂಟಿನ್ಯೂಯಸ್ ಆಗುತ್ತೆ ಅಂತಂದರೆ ಆ ಎಂಡ್ ಆಫ್ ದಿ ಪ್ರಾಡಕ್ಟಿಗೆ ಇವೇ ಎಲ್ಲ ರಿಕ್ವೈರ್ಮೆಂಟ್ಸ್ ಅಂತ ಹೇಳೋವರೆಗೂ ಕೂಡ ಆ ಪ್ರೋಸೆಸ್ಸು ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ. ವಿ ಮೇ ಯೂಸ್ ಎನಿ ಗ್ರೂಪಿಂಗ್ ಟೆಕ್ನಿಕ್ಸ್. ಮತ್ತು ಇನ್ನೊಂದು ಗ್ರೂಪಿಂಗ್ ಟೆಕ್ನಿಕ್ಸ್ ಅಂತ ಹೇಳೋದಾದರೆ ಹೆಂಗೆ ಅಂದರೆ, ಇವಾಗ ಸಾಫ್ಟ್ವೇರ್ ಇಂಡಸ್ಟ್ರೀಸು ಅಲ್ಲೆಲ್ಲ ನಾವು ತಗೊಳ್ತೋದ್ರೆ ಗ್ರೂಪಿಂಗ್ ಟೆಕ್ನಿಕ್ಸ್ ಅಂತ ಮಾಡ್ತಾರೆ. ಹೆಂಗೆ ಅಂದರೆ, ಇವಾಗ ಒಂದು ಕಂಪ್ನಿಲಿ ಮಿನಿಮಮ್ ಸ್ಮಾಲ್ ಕಂಪ್ನಿ ಅಂತ ತಗೊಳ್ಳಿ. ಸ್ಮಾಲ್ ಕಂಪ್ನಿ ಇಟ್ ಮೇ ಕಂಟೈನ್ 100 ಮೆಂಬರ್ಸ್. 100 ಮೆಂಬರ್ಸ್ದು ಒಂದು ಸ್ಮಾಲ್ ಕಂಪ್ನಿ ಅಂತ ತಿಳ್ಕೊಳ್ಳಿ. ಆ 100 ಮೆಂಬರ್ಸ್ಗೆ ನಾವು 25 ಈಚ್ ಮೆಂಬರ್ದು ಒಂದು ಗ್ರೂಪ್ ಆಯಿತು ಅಂತಂದರೆ, ಒಂದು ಪ್ರಾಜೆಕ್ಟ್ ಬಂದಿದೆ ಅಂತಂದರೆ ಆ 4 ಟೀಮ್ನ ಕೂರಿಸೋದು. ಆ 4 ಟೀಮ್ನ ಕೂರಿಸ್ಬಿಟ್ಟು ಗೈಡ್ಲೈನ್ಸ್ನ ತಗೊಳ್ಳೋದು ಅಥವಾ ವೋಟಿಂಗ್ ಸಿಸ್ಟಮ್ ಥರ ಮಾಡೋದು. ಇವಾಗ ಈ ರಿಕ್ವೈರ್ಮೆಂಟ್ಸ್ ಬೇಡ, ಈ ರಿಕ್ವೈರ್ಮೆಂಟ್ಸ್, ಇವಾಗ 4 ಜನ ಇದ್ದೀವಿ ಅಂತಂದರೆ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ ಅಲ್ವಾ. ಸೊ ಡಿಫ್ರೆಂಟ್ ಒಪಿನಿಯನ್ಸ್ಗೂ ನಾವೇನು ಮಾಡೋದು ಅಂತ ಅಂದರೆ ಇದ್ರ ಬದಲು ಇದನ್ನು ತಗೊಳ್ಳೋದ, ಇದ್ರ ಬದಲು ಇದನ್ನು ತಗೊಳ್ಳೋದ, ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್ ಅಂತ ಕರೀತಾರೆ. ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್ ಅಂತಂದರೆ ಅದರಲ್ಲಿ ಡೆವಲಪರ್ಸ್ ಬರ್ಬೋದು, ಯೂಸರ್ಸ್ ಬರ್ಬೋದು, ಅಥವಾ ಕ್ಲೈಂಟ್ಸನ್ನು ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ, ಆ ಡಿಸಿಷನ್ ಮೇಲೆ ಆ ಪ್ರಾಜೆಕ್ಟು ಬಿಗಿನ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಫಾರ್ ರಿಕ್ವೈರ್ಮೆಂಟ್ಸ್ ಎಲಿಸಿಟೇಷನ್. ರಿಕ್ವೈರ್ಮೆಂಟ್ಸ್ ಎಲಿಸಿಟೇಷನ್ ಅಂತ ಏನು ಅಂತಂದರೆ, ಸೊ ನಾನು ಅರ್ಲಿ ಹೇಳ್ದಂಗೆ ಇದೇ ರಿಕ್ವೈರ್ಮೆಂಟ್ಸ್ ಅಂತ ಫೈನಲೈಸ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಬ್ರೈನ್ ಸ್ಟಾರ್ಮ್ ಟೆಕ್ನಿಕ್ಸು ಆ ಥರದನ್ನ ಯೂಸ್ ಮಾಡ್ಕೊಳ್ತಾರೆ. ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಆ್ಯಂಡ್ ಸ್ಪೆಸಿಫಿಕೇಶನ್ ಆ್ಯಂಡ್ ಡಿಸೈನ್ ಡಾಕ್ಯುಮೆಂಟ್ಸ್ ಆರ್ ಪ್ರಿಪೇರ್ಡ್ ವಿತ್ ದ ಅಸೋಸಿಯೇಷನ್ ಆಫ್ ಯೂಸರ್ಸ್. ವಾಟರ್ಫಾಲ್ ಮಾಡೆಲಲ್ಲಿ ಹಿಂಗೆ ಮಾಡ್ತಿದ್ರು ಅಂತಂದರೆ ಡೆವಲಪರ್ಸೇ SRSನ ಇದನ್ನು ಡಾಕ್ಯುಮೆಂಟ್ ಮಾಡ್ತಿದ್ರು. SRS ಇಸ್ ನಥಿಂಗ್ ಬಟ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್. ಬಟ್ ಇಲ್ಲಿ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡೆಲಲ್ಲಿ ಹೆಂಗೆ ಮಾಡ್ತಾರೆ ಅಂತಂದರೆ, ಯೂಸರ್ಸ್ದು ಸೆಷನ್ ಇರುತ್ತೆ ಮತ್ತು ಯೂಸರ್ಸ್ನ ಕುತ್ಕೊಂಡು ನಾವೇನು ಗ್ರೂಪ್ ಒಳಗೆ ಡಿಸ್ಕಸ್ ಮಾಡಿ ಯಾವ ಗ್ರೂಪಿಂದ ಒಪಿನಿಯನ್ಸ್ ಜಾಸ್ತಿ ಬರುತ್ತೋ ಸೊ ಆ ಮೂಮೆಂಟಲ್ಲೇ ಕೂಡ ಇವ್ರೇನು ಮಾಡ್ತಾರೆ ಅಂದರೆ SRS ಡಾಕ್ಯುಮೆಂಟ್ಸ್ನ ಫಿಲ್ ಮಾಡ್ಕೊಳ್ತಾ ಹೋಗ್ತಾರೆ. SRS ಡಾಕ್ಯುಮೆಂಟ್ಸ್ನ ಅದೆಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಇದ್ರದ್ದು ಹೆಂಗಿರುತ್ತೆ ಡಯಾಗ್ರಾಮು? ರಿಕ್ವೈರ್ಮೆಂಟ್ ಪ್ಲಾನಿಂಗ್, ಯೂಸರ್ ಡಿಸ್ಕ್ರಿಪ್ಷನ್, construction, cut over. ಇದು ಎಲ್ಲ ಕೇಸಲ್ಲೂ ಕೂಡ ಏನಿರುತ್ತೆ ಅಂದರೆ ಆಕ್ಟಿವ್ ಯೂಸರ್ಸ್ ಇರ್ತಾರೆ. ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಯೂಸರ್. RAD model. ಓಕೆನಾ. ದಿಸ್ ಈಸ್ ಅ ಎಕ್ಸಾಂಪಲ್ ಡಯಾಗ್ರಾಮ್ ಆಫ್ RAD ಮಾಡೆಲ್. ಫಸ್ಟ್ ಏನಿರುತ್ತೆ ಅಂತಂದರೆ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಇರುತ್ತೆ, ಅದಾದಮೇಲೆ ಯೂಸರ್ ಡಿಸ್ಕ್ರಿಪ್ಷನ್ನು, ನೆಕ್ಸ್ಟು ಕನ್ಸ್ಟ್ರಕ್ಷನ್ ಫೇಸು, ದೆನ್ ಕಟ್ ಓವರ್ ಫೇಸ್ ಇರುತ್ತೆ. ಈ ಎಲ್ಲ ಪ್ರೋಸೆಸ್ಸಲ್ಲೂ ಕೂಡ ಮೇಯ್ನ್ ಆಗಿ ಬಿಗಿನಿಂಗ್ ಆಫ್ ದ ಸ್ಟೆಪ್ 1 to ಲಾಸ್ಟ್ ಸ್ಟೆಪ್ವರೆಗೂ ವಿತ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಯೂಸರ್. ಯೂಸರ್ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. RAD ಮಾಡೆಲ್ ಈಸ್ ಓವರ್ ಆಲ್ ಬೇಸ್ಡ್ ಆನ್ ದ ಯೂಸರ್ ಫೀಡ್ಬ್ಯಾಕ್. ನಾನು ಅರ್ಲಿಯರ್ ಹೇಳ್ದಂಗೆ RAD ಮಾಡೆಲ್ಲು ಪೂರ್ತಿ ಯೂಸರ್ ಫೀಡ್ಬ್ಯಾಕ್ ಏನಕ್ಕೆ ಅಂತಂದರೆ, ವಿತೌಟ್ ಯೂಸರ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದರೆ ಅಲ್ಲಿ ಡೆವಲಪರಿಗೆ ತನ್ನ ಕಸ್ಟಮರಿಗೆ ಬೇಕಾಗಿರೋದು ಏನು ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಅರ್ಲಿಯರ್ ಸ್ಟೇಜಿಂದ ಅಟ್ ದ ಎಂಡ್ ಆಫ್ ದ ಸ್ಟೇಜ್ವರೆಗೂ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ದ ಯೂಸರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಫೇಸಲ್ಲಿ ಏನಾಗುತ್ತೆ ಅಂತಂದರೆ, ರಿಕ್ವೈರ್ಮೆಂಟ್ಸ್ ಆರ್ ಕ್ಯಾಪ್ಚರ್ಡ್ ಯೂಸಿಂಗ್ ಎನಿ ಗ್ರೂಪ್ ಎಲಿಸಿಟೇಷನ್ ಟೆಕ್ನಿಕ್. ಸಮ್ ಟೆಕ್ನಿಕ್ಸ್ ಆರ್ ಡಿಸ್ಕ್ರೈಬ್. ಎಲಿಸಿಟೇಷನ್ ಟೆಕ್ನಿಕಲ್ಲಿ ರಿಕ್ವೈರ್ಮೆಂಟ್ಸ್ನ ಹೆಂಗೆ ಪ್ಲಾನ್ ಮಾಡ್ತಾರೆ ಅಂತಂದರೆ, ನಾನು ಅವಾಗಲೇ ಹೇಳಿದಾಗೆ ಬ್ರೈನ್ ಸ್ಟಾರ್ಮ್ ಆಗಿರ್ಬೋದು, ಅಥವಾ ಇಂಟರ್ವ್ಯೂ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಲೆಜೆಂಡ್ಸ್ ಡೆವಲಪರ್ಸ್ ಅಂತ ಏನಿರ್ತಾರೋ ಅವರೆಲ್ಲ ಸಿಟ್ ಟುಗೆದರ್ ಅಂದರೆ ಎಲ್ಲರೂ ಗ್ರೂಪ್ ಆಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆ ಪ್ರಾಜೆಕ್ಟಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ನ ಏನು ಮಾಡ್ತಾರೆ ಅಂದರೆ ಪ್ಲಾನಿಂಗ್ ಮಾಡ್ತಾರೆ. ನೆಕ್ಸ್ಟ್ ಫೇಸ್ ಯಾವುದು ಅಂದರೆ ಯೂಸರ್ ಡಿಸ್ಕ್ರಿಪ್ಷನು. ಜಾಯಿಂಟ್ ಟೀಮ್ ಆಫ್ ಡೆವಲಪರ್ಸ್ ಆ್ಯಂಡ್ ಯೂಸರ್ಸ್ ಆರ್ ಕಾನ್ಸ್ಟಿಟ್ಯೂಟ್ ಟು ಪ್ರಿಪೇರ್, understand and review the requirements. The team may automated tools to capture the
ಇನ್ಫಾರ್ಮೇಷನ್ ಫ್ರಮ್ ದ ಅದರ್ ಯೂಸರ್ಸ್. ಯೂಸರ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಯೂಸರ್ಸು ಮತ್ತು ಜಾಯಿಂಟ್ ಟೀಮ್ ಡೆವಲಪರ್ಸ್ ಏನಿರ್ತಾರೆ ಅಂದರೆ ಕುತ್ಕೊಳ್ತಾರೆ. ಸೊ ಅವ್ರು ಕುತ್ಕೊಂಡು ಈ ರಿಕ್ವೈರ್ಮೆಂಟ್ ಫೇಸಲ್ಲಿ ಏನು ರಿಕ್ವೈರ್ಮೆಂಟ್ಸ್ನ ಅನಲೈಸ್ ಮಾಡಿರ್ತಾರೋ ಆ ಎಲ್ಲ ರಿಕ್ವೈರ್ಮೆಂಟ್ಸ್ನ ರಿವ್ಯೂ ಮಾಡ್ತಾರೆ. ಯಾರು? ಬೋತ್ ಕಸ್ಟಮರ್ಸ್ ಆ್ಯಂಡ್ ದ ಡೆವಲಪರ್ಸ್ ಇಬ್ಬರು ಕುತ್ಕೊಂಡು ಅದನ್ನು ರಿವ್ಯೂ ಮಾಡೋದ್ರಿಂದ ರಿಕ್ವೈರ್ಮೆಂಟ್ಸ್ನ ರಿವ್ಯೂ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಯೂಸರಿಗೆ ಅಥವಾ ಡೆವಲಪರ್ಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಡೆವಲಪರ್ ಯೂಸರ್ ಕೇಳ್ಬೋದು ಈ ರಿಕ್ವೈರ್ಮೆಂಟ್ ಏನಕ್ಕೆ ಅಂತ, ಅಥವಾ ಯೂಸರ್ಗೆ ಈ ರಿಕ್ವೈರ್ಮೆಂಟ್ ನೀಡ್ ಇದೆನೋ ಇಲ್ಲೋ ಅಂತ ಯೂಸರ್ಗೂ ಕೂಡ ಅದೇ ಫೇಸಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಕನ್ಸ್ಟ್ರಕ್ಷನ್ ಫೇಸಲ್ಲಿ ದಿಸ್ ಫೇಸ್ ಇಸ್ ಕಂಬೈನ್ಸ್ ದ ಡೀಟೇಲ್ ಡಿಸೈನ್, ಕೋಡಿಂಗ್ ಅಂಡ್ ಟೆಸ್ಟಿಂಗ್ ಫೇಸ್ ಆಫ್ ವಾಟರ್ಫಾಲ್ ಮಾಡೆಲ್. ಕನ್ಸ್ಟ್ರಕ್ಷನ್ ಫೇಸ್ ಅಗೇನ್ ಟೇಕ್ ದ ವಾಟರ್ಫಾಲ್ ಮಾಡೆಲ್. ಕನ್ಸ್ಟ್ರಕ್ಷನ್ ಫೇಸಲ್ಲಿ ಏನು ಮಾಡ್ತಾರೆ ಅಂದರೆ ಕೋಡಿಂಗಿಗೆ ಬೇಕಾಗಿರೋದು ಅಥವಾ ಕೋಡಿಂಗಿಗೆ ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ, ಟೆಸ್ಟಿಂಗ್ ಆಗಿರ್ಬೋದು ಅಥವಾ ಡೀಟೇಲ್ ಡಿಸೈನು, SRS ಡಾಕ್ಯುಮೆಂಟು ಅದೆಲ್ಲ ಎಲ್ಲಿ ಮಾಡ್ತಾರೆ ಅಂದರೆ ಕನ್ಸ್ಟ್ರಕ್ಷನ್ ಫೇಸಲ್ಲಿ ಮಾಡ್ತಾರೆ. ಲಾಸ್ಟ್ ಒನ್ ಯಾವುದು ಅಂದರೆ ಕಟ್ ಓವರ್ ಫೇಸ್. ದಿಸ್ ಫೇಸ್ ಇಸ್ ಇನ್ಕಾರ್ಪೊರೇಟ್ಸ್ ಅಕ್ಸೆಪ್ಟೆನ್ಸ್ ಆಫ್ ಟೆಸ್ಟಿಂಗ್ ಬೈ ದ ಯೂಸರ್ ಆರ್ ಇನ್ಸ್ಟಾಲೇಷನ್ ಆಫ್ ದ ಸಿಸ್ಟಮ್ ಅಂಡ್ ಯೂಸರ್ ಟ್ರೈನಿಂಗ್. ಇದೇನಕ್ಕೆ ಕಟ್ ಓವರ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಆ ಎಂಡ್ ಆಫ್ ದಿ ಪ್ರಾಡಕ್ಟ್ ಫೈನಲಿ ಅಕ್ಸೆಪ್ಟೆಡ್ ಬೈ ದ ಯೂಸರ್ ಅಕ್ಸೆಪ್ಟ್ ಮಾಡ್ತಿದ್ದಾನ ಅಥವಾ ಮಾಡಿಲ್ಲ ಅಂತಂದರೆ ಎಗೇನ್ ಇಟ್ ವೆಂಟ್ ಬ್ಯಾಕ್ ಟು ಬ್ಯಾಕ್ ಫಸ್ಟ್ ಸ್ಟೇಜಿಂದ ಎಲ್ಲಿ ಫೇಲ್ ಆಯಿತು ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ಇನ್ ಕೇಸ್ ಈ ಪ್ರಾಡಕ್ಟ್ ಸಕ್ಸಸ್ ಆಯಿತು ಅಂದರೆ ನೆಕ್ಸ್ಟ್ ಅದನ್ನು ಆ ಪ್ರೋಸೆಸ್ನ ಆರ್ ಆ ಪ್ರಾಜೆಕ್ಟ್ನ ಇನ್ಸ್ಟಾಲೇಷನ್ ಮಾಡೋದಾಗಿರ್ಬೋದು ಅಥವಾ ಆ ಯೂಸರ್ಗೆ ಟ್ರೈನಿಂಗ್ ಕೊಡೋದನ್ನ ಆಗಿರ್ಬೋದು ಅದನ್ನ ಎಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತಂದರೆ ಕಟ್ ಓವರ್ ಫೇಸಲ್ಲಿ ಮಾಡ್ತಾರೆ. ಸೊ ದೆನ್ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ RAD? ಡಿಸ್ಅಡ್ವಾಂಟೇಜಸ್ ಆಫ್ RAD ಮಾಡೆಲ್ ಅಂತ ಹೇಳಿದ್ರೆ ಯಾವ್ದನ್ನು ಹೇಳ್ಬೋದು ನಾವು ಅಂತಂದರೆ ಮೇನಾಗಿ ಇಲ್ಲೇ ಗೊತ್ತಾಗ್ತಿದೆ ನಮಗೆ. ವಿತ್ ಆಕ್ಟಿವ್ ಪ್ರಿಪರೇಷನ್ ಆಫ್ ದ ಯೂಸರ್, ಪಾರ್ಟಿಸಿಪೇಷನ್ ಆಫ್ ದ ಯೂಸರ್. ವಿತೌಟ್ ಪಾರ್ಟಿಸಿಪೇಷನ್ ಆಫ್ ದ ಯೂಸರ್ ವಿ ಕಾಂಟ್ ಫೈನಲೈಸ್ ಅವರ್ ಫೈನಲ್ ಪ್ರಾಡಕ್ಟ್. RAD is totally dependent on the user. Totally dependent on the user ಆಗಿರೋದ್ರಿಂದ ಆಕ್ಟಿವ್ ಎಲ್ಲರೂ ಇನ್ ಕೇಸ್ ಕೆಲವೊಬ್ರು ಇರ್ತಾರಪ್ಪ, ಇವಾಗ ಯೂಸರ್ಸ್ ನಾನೇ ಯೂಸರ್ ಅಂತ ತಗೊಳ್ಳಿ, ಯಾವುದೋ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತಿರ್ತೀರ, ಅದಕ್ಕೆ ನಂದೇನೋ ಒಪಿನಿಯನ್ ಬೇಕಾಗಿರುತ್ತೆ. ನಾನು ಯಾವುದೋ ಬಿಸಿ ಟೈಮಲ್ಲಿ ನಾನು ಇನ್ವಾಲ್ವ್ ಆಗೋಕ್ಕಾಗಲ್ಲ. ನನ್ನ ಯೂಸರ್ ಮತ್ತು ಕಸ್ಟಮರ್ ಇಬ್ಬರದ್ದು ಟೈಮಿಂಗ್ಸ್ನ ಮ್ಯಾನೇಜ್ ಮಾಡಿಕೊಂಡು ಕುತ್ಕೊಂಡು ಎಲ್ಲ ಸ್ಟೇಜಲ್ಲೂ ಇರಬೇಕು ಅನ್ನೋದು ಇಟ್ ಈಸ್ ಡಿಫಿಕಲ್ಟ್ ಆಗಿರುತ್ತೆ. ಯಾಕಂದರೆ ಕೆಲವೊಂದ್ಸಲಿ ನನ್ನ ಟೈಮಲ್ಲಿ ಡೆವಲಪರ್ ಇಲ್ಲದೆ ಇರ್ಬೋದು, ಡೆವಲಪರ್ ಟೈಮಲ್ಲಿ ನನಗೇನೋ ಬ್ಯುಸಿ ವರ್ಕ್ ಇರ್ಬೋದು. ಆ ಥರ ಕೇಸಲ್ಲಿ ಇಟ್ ಈಸ್ ಅ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ ಕೇಸ್ ಯೂಸರ್ ಇನ್ವಾಲ್ವೇ ಆಗಿಲ್ಲ ಅಂತಂದರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಇಸ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಇದು RAD ಮಾಡೆಲ್ ಎಕ್ಸಾಂಪಲ್. Then evolutionary process model. Evolutionary process model. So evolutionary process model resembles the iterative enhancement model. The same phase as defined for the waterfall model occur year wave cycle fashions. ಇದು ಹೆಂಗೆ ಅಂತಂದರೆ ಎವಲ್ಯೂಷನರಿ ಪ್ರೊಸೆಸ್ ಮಾಡೆಲ್ ಏನಂತ ಅಂದರೆ ಸೇಮ್ ಟು ಸೇಮ್. ಇದು ಹೆಂಗೆ ಅಂದರೆ ಇಟರೇಟಿವ್ ಮಾಡೆಲ್ನೇ ಎನ್ಹಾನ್ಸ್ ಮಾಡುತ್ತೆ. ಇಟರೇಟಿವ್ ಎನ್ಹಾನ್ಸ್ ಮಾಡೆಲ್ ಅಂತಂದರೆ ಹೆಂಗೆ ಅಂದರೆ phase 1, phase 2, phase 3 ಈ ಥರನೇ ಮಾಡ್ತೀವಿ. ಬಟ್ ಇಟ್ ಶುಡ್ ಟೇಕ್ ದ ವಾಟರ್ಫಾಲ್ ಮಾಡೆಲ್ ಟೆಕ್ನಿಕ್ಸ್. ವಾಟರ್ಫಾಲ್ ಇವಾಗ ಇಟರೇಟಿವ್ ಮಾಡೆಲಲ್ಲಿ ಹೆಂಗಾಗುತ್ತೆ ಅಂದರೆ ರಿಕ್ವೈರ್ಮೆಂಟ್ಸ್ ಪ್ರತಿ ಇದ್ರೊಳಗೂ ಡಿಫೈನ್ ಮಾಡ್ತೀವಿ. ಬಟ್ ಎವಲ್ಯೂಷನರಿ ಇದ್ರೊಳಗೂ ಕೂಡ ವಾಟರ್ಫಾಲ್ ಮಾಡೆಲ್ ಥರ ರಿಕ್ವೈರ್ಮೆಂಟ್ಸ್ನ ನಾವು ಏನು ಮಾಡಬೇಕು ಅಂತಂದರೆ ಇನ್ ದ ಬಿಗಿನಿಂಗಲ್ಲೇ ಡಿಫೈನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಮಾಡೆಲ್ನ ಪ್ರೋಟೋಟೈಪ್ ಮಾಡೆಲ್. Disadvantages of waterfall model as discussed. ನಾವು ಡಿಸ್ಅಡ್ವಾಂಟೇಜಸ್ ಆಫ್ ವಾಟರ್ಫಾಲ್ ಮಾಡೆಲ್ನ ನೋಡಿದ್ವಿ. ಹೆಂಗೆ ಅಂತಂದರೆ ಇನಿಷಿಯಲ್ ರಿಕ್ವೈರ್ಮೆಂಟ್ನ ನಾವು ಎಲ್ಲೂ ಕೂಡ ಮಿಡಲಲ್ಲಿ ಡಿಫೈನ್ ಮಾಡೋಕ್ಕಾಗಲ್ಲ. ಮೋರವರ್ ಎಂಡ್ ಆಫ್ ದಿ
ಪ್ರಾಜೆಕ್ಟ್ ಎಂಡ್ ಆಗೋವರೆಗೂ ಆ ಕಸ್ಟಮರಿಗೆ ನನಗೆ ಸಿಗ್ತಿರೋ ಪ್ರಾಜೆಕ್ಟ್ ಹಿಂಗಿದೆ ಅನ್ನೋದ್ರದ್ದು ಐಡಿಯಾ ಕೂಡ ಇರಲ್ಲ ಎಲ್ಲಿ ವಾಟರ್ಫಾಲ್ ಮಾಡೆಲಲ್ಲಿ. ಸೊ ಅವಾಗ ಆ ಕೇಸಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೋಟೋಟೈಪಿಂಗ್ ಮಾಡೆಲ್ನ ಇನ್ವೋಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಪ್ರೋಟೋಟೈಪ್ ಏನು ಅಂತಂದರೆ ನಾನು ಅರ್ಲಿಯರ್ ಹೇಳ್ದಂಗೆ ಇಟ್ ಈಸ್ ಲೈಕ್ ಎ ರಫ್ ಮಾಡೆಲ್ ಇನ್ ದ ಸೆನ್ಸ್ ಹೆಂಗೆ ಅಂತಂದರೆ ಒಂದು ಮಾಡೆಲ್ನ ಮಾಡೆಲ್ನ ಬಿಲ್ಡ್ ಮಾಡ್ತಾರೆ, ಅದಾದಮೇಲೆ ಕಸ್ಟಮರಿಗೆ ಕೊಡ್ತಾರೆ. ಕಸ್ಟಮರ್ ಇನ್ ಕೇಸ್ ಎಲ್ಲಾದರೂ ಅದು ಒಪ್ಕೊಳ್ತು ಅಂತಂದರೆ ನೆಕ್ಸ್ಟು ಅದು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಸ್ಟೇಜಿಗೆ ಹೋಗುತ್ತೆ. ಇನ್ ಕೇಸ್ ಇಲ್ಲ ಅಂತಂದರೆ ಮತ್ತೆ ಬಿಗಿನಿಂಗ್ ಆಫ್ ದ ರಿಕ್ವೈರ್ಮೆಂಟ್ ಮಾಡೆಲಿಂದ ಕೂಡ ಅದೇನು ಮಾಡುತ್ತೆ ಕ್ವಿಕ್ ಡಿಸೈನಿಂದ ವಾಪಸ್ ಬರ್ತಾ ಹೋಗುತ್ತೆ. ದ ಪ್ರೋಟೋಟೈಪ್ ಮಾಡೆಲ್ ಏನಂತ ಅಂದರೆ the developer use this prototype to refine the requirement and prepare the final specification document because the working prototype has been evaluated by the customer. Developer ಇದನ್ನ ಹೆಂಗೆ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ರಫ್ ಮಾಡೆಲ್ಸ್ನ ಪ್ರಿಪೇರ್ ಮಾಡ್ತಾನೆ. ಆ ಪ್ರಿಪೇರ್ ಮಾಡಿರೋ ರಫ್ ಮಾಡೆಲ್ ಏನು ಮಾಡ್ತಾನೆ ಅಂದರೆ ಕಸ್ಟಮರಿಗೆ ಕೊಡ್ತಾನೆ. ಆ ಕಸ್ಟಮರ್ ಫೀಡ್ಬ್ಯಾಕಿನ ಮೇಲೆ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗಬೇಕೋ ಬೇಡವೋ ಅನ್ನೋದನ್ನ ಡೆವಲಪರ್ ಥಿಂಕ್ ಮಾಡ್ತಾನೆ. It is responsible to expect that resulting specification document will be correct. When the prototype is created, it is reviewed by the customer. Typically, this review gives back feedback to the developer that helps to remove the uncertainties in the requirement of the software and start an iteration of the refinement in order to further clarify the requirements. ಸೊ ಇದರೊಳಗೆ ಹೆಂಗೆ ಅಂತಂದರೆ ಪ್ರತಿ ಸಲನೂ ಅವನು ಡೆವಲಪರು ಒಂದು ರಫ್ ಮಾಡೆಲ್ ಅಥವಾ ರಫ್ ಡಾಕ್ಯುಮೆಂಟ್ಸ್ನ ಅವನು ಕ್ರಿಯೇಟ್ ಮಾಡಿದಾಗ ಏನು ಮಾಡ್ತಾನೆ ಅಂದರೆ ಕಸ್ಟಮರ್ಗೆ ಫೀಡ್ಬ್ಯಾಕ್ ಅಂತ ಕೇಳ್ತಾನೆ. ಸೊ ಆ ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟಾಗ ಅವನಿಗೆ ಗೊತ್ತಾಗುತ್ತೆ. ಕೆಲವೊಂದು ಸಲ ಡೆವಲಪರ್ ಏನು ಮಾಡಿರ್ತಾನೆ ಅಂತಂದರೆ ಅವನು ಯೂಸರ್ಗೆ ಬೇಕಾಗಿರೋ ಅನ್ಸರ್ಟನಿಟಿ ರಿಕ್ವೈರ್ಮೆಂಟ್ಸ್ನ ಡಿಫೈನ್ ಮಾಡಿರ್ತಾನೆ ಅಥವಾ ಬೇಕಾಗಿರೋ ಕೆಲವೊಂದು ರಿಕ್ವೈರ್ಮೆಂಟ್ಸ್ನ ಮಿಸ್ ಮಾಡಿರ್ತಾನೆ. ಯೂಸರಿಗೆ ಅದು ಫೀಡ್ಬ್ಯಾಕಿಗೆ ಕೊಟ್ಟಾಗ ಹೆಂಗಾಗುತ್ತೆ ಅಂದರೆ ಆಫ್ಟರ್ ದ ಯೂಸರ್ ಅವನು ಫೀಡ್ಬ್ಯಾಕ್ ಕೊಟ್ಟಾದ್ಮೇಲೆ ಡೆವಲಪರ್ ಆ ಫೀಡ್ಬ್ಯಾಕ್ನ ರಿಸೀವ್ ಮಾಡಿದ್ಮೇಲೆ ಸೊ ಡೆವಲಪರ್ಗೆ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ವಾಟ್ ಆರ್ ಆಲ್ ದ ಅನ್ಸರ್ಟನಿಟಿ ಥಿಂಗ್ಸ್ ಯಾವ್ದ್ಯಾವ್ದಿದೆ ಅಥವಾ ವಾಂಟೆಡ್ ಥಿಂಗ್ಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ಫೈನಲ್ ಮಾಡಿಬಿಟ್ಟು ಅವನು ನೆಕ್ಸ್ಟ್ ಮಾಡೆಲ್ನ ರಿಫೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಪ್ರೋಟೋಟೈಪ್ ಮಾಡೆಲ್ ಹೆಂಗಿರುತ್ತೆ ಡಯಾಗ್ರಾಮ್? ಫಸ್ಟು ರಿಕ್ವೈರ್ಮೆಂಟು, then quick designer, then implementer, customer evaluation, ಮತ್ತೆ ಡಿಸೈನ್, then implementation and integration, implementation and unit testing, operation and maintenance. ಕಸ್ಟಮರ್ ಇವ್ಯಾಲ್ಯೂಯೇಷನ್ಗೆ ಬಂದಾಗ ಏನಾಗುತ್ತೆ ಅಂದರೆ ನೆಕ್ಸ್ಟು ಅಸೆಪ್ಟ್ ಇದೇನೋ ಇಲ್ವೋ ಅಂತ redefine of requirement. ಇಲ್ಲಿಂದ ಕ್ವಿಕ್ ಡಿಸೈನ್ಗೆ ಬರುತ್ತೆ. ಅಸೆಪ್ಟೆಡ್ ಬೈ ಕಸ್ಟಮರ್ ಇತ್ತು ಅಂತ ಅಂದರೆ ಕಸ್ಟಮರ್ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ. ಸೊ ಪ್ರೋಟೋಟೈಪ್ ಮಾಡೆಲ್ದು ಈ ಥರ ಇರುತ್ತೆ ರಿಕ್ವೈರ್ಮೆಂಟ್ಸು. ಸೊ ಫಸ್ಟ್ ಪೇಜಲ್ಲಿ ಏನು ಮಾಡ್ತಾರೆ ಅಂದರೆ ಆ್ಯಸ್ ಇಟ್ ಈಸ್ ಸೇಮ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅನ್ನೋದನ್ನ ಡಿಫೈನ್ ಮಾಡ್ತಾನೆ. SRS ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡ್ತಾನೆ, ಡಿಸೈನ್ ಸ್ಟ್ರಕ್ಚರ್ನ ಇದನ್ನು ಮಾಡ್ತಾನೆ. ಅದಾದಮೇಲೆ ಒಂದು ಓವರ್ ಡೀಟೇಲ್ ಡಿಸೈನ್ ಅಲ್ಲ ಕ್ವಿಕ್ ಡಿಸೈನ್ನ ಮಾಡ್ತಾನೆ. ಸೊ ಈ ಥರ ನಮ್ಮ ಡಿಸೈನ್ ಇದೆ ಅನ್ನೋದನ್ನ ಕ್ವಿಕ್ ಡಿಸೈನ್ ಮಾಡ್ತಾನೆ. ಅದಾದಮೇಲೆ ಇಲ್ಲಿಗೆ ಬಂದು ಏನು ಮಾಡ್ತಾನೆ ಅಂತಂದರೆ ಅದರದ್ದು ಇಂಪ್ಲಿಮೆಂಟ್ ಮಾಡ್ತಾನೆ. ಕ್ವಿಕ್ ಡಿಸೈನ್ನ ಇಂಪ್ಲಿಮೆಂಟ್ ಮಾಡ್ತಾನೆ. ಆ ಕ್ವಿಕ್ ಡಿಸೈನ್ ಇಂಪ್ಲಿಮೆಂಟ್ ಆದ ತಕ್ಷಣ ಅವನೇನು ಮಾಡ್ತಾನೆ ಅಂದರೆ ಕಸ್ಟಮರ್ ಇವ್ಯಾಲ್ಯೂಯೇಷನ್ಗೆ ಕಳಿಸ್ತಾನೆ. ಸೊ ಕಸ್ಟಮರ್ ಇವ್ಯಾಲ್ಯೂಯೇಷನ್ಗೆ ಕಳಿಸಿದಾಗ ಕಸ್ಟಮರು ಆ ಕ್ವಿಕ್ ಡಿಸೈನ್ ಮತ್ತು ಇಂಪ್ಲಿಮೆಂಟ್ ಹೆಂಗಾಗಿದೆ ಅನ್ನೋದನ್ನ ನೋಡ್ತಾನೆ. ಇನ್ ಕೇಸ್ ಅವನಿಗೆ ಏನಾದರೂ ಚೇಂಜಸ್ ಬೇಕಿತ್ತು ಅಂತ ಅಂದರೆ ಅಥವಾ ಆ್ಯಡ್ ಆಗಿರಬೇಕು ಅಥವಾ ಏನಾದರೂ ಒಂದು ಥಿಂಗ್ಸ್ನ ರಿಮೂವ್ ಮಾಡಬೇಕು ಅಂತ ಇದ್ದರೆ ಅವನೇನು ಮಾಡ್ತಾನೆ ಅಂದರೆ ಸೊ ಎಗೇನ್ ಅವನು ಕಳಿಸ್ಬೇಕಲ್ಲ ಅವನು ರೀಡಿಫೈನ್ಡ್ ಆಫ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಾನೆ. ಸೊ ರೀಡಿಫೈನ್ಡ್ ಆಫ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದ ತಕ್ಷಣ ಮತ್ತೆ ಅದು ಯಾವ ಫೇಸಿಗೆ ಹೋಗುತ್ತೆ ಅಂದರೆ ಕ್ವಿಕ್ ಡಿಸೈನಿಗೆ ಪ್ರಾಜೆಕ್ಟ್ ಹೋಗುತ್ತೆ. ಎಗೇನ್ ಮತ್ತೆ ಡೆವಲಪರ್ ಏನು ಮಾಡ್ತಾರೆ ಒಂದು ಕ್ವಿಕ್
ಡಿಸೈನ್ ಮಾಡ್ತಾನೆ, ಇಂಪ್ಲಿಮೆಂಟ್ ಮಾಡ್ತಾನೆ, ಮತ್ತೆ ಕಸ್ಟಮರ್ ಇವ್ಯಾಲ್ಯೂಯೇಷನ್ಗೆ ಕಳಿಸ್ತಾನೆ. ಮತ್ತೆ ಕಸ್ಟಮರ್ ಏನು ಇವ್ಯಾಲ್ಯೂಯೇಟ್ ಮಾಡ್ತಾನೆ, ಐದರ್ ಇಟ್ ಈಸ್ ಎ ಗುಡ್ ಪ್ರಾಡಕ್ಟ್ ಆರ್ ನಾಟ್ ಅನ್ನೋದನ್ನ ಅನಲೈಸ್ ಮಾಡ್ತಾನೆ. ಇಫ್ ಇಟ್ ಈಸ್ ಎ ಗುಡ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಮೇನ್ ಡಿಸೈನಿಗೆ ಬರ್ತಾನೆ. ಸೊ ಮೇನ್ ಡಿಸೈನಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಎಗೇನ್ ಇಲ್ಲಿ ವಾಟರ್ ಫಾಲ್ ಮಾಡೆಲ್ನ ನೆನ್ಪು ಮಾಡ್ಕೋಬೇಕು ನಾವು. ಡಿಸೈನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಸೈನ್ ಡಾಕ್ಯುಮೆಂಟ್ಸ್ ನ ಬರೀತಾರೆ, ಸ್ಟ್ರಕ್ಚರ್ ಅನ್ನ ಬರೀತಾರೆ, ಯಾವ್ಯಾವ ಡೇಟಾ ಟೈಪ್ಸ್ ನ ಅಥವಾ ಎಂಟಿಟಿ ರಿಲೇಶನ್ಶಿಪ್ ನ ಯೂಸ್ ಮಾಡ್ತಾರೆ ಅಂತ ಬರೀತಾರೆ. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಅಂಡ್ ಯೂನಿಟ್ ಟೆಸ್ಟಿಂಗ್. ಇಂಪ್ಲಿಮೆಂಟೇಷನ್ ಯೂನಿಟ್ ಟೆಸ್ಟಿಂಗ್ ಅಲ್ಲಿ ಪ್ರಾಡಕ್ಟ್ ನ ಇಂಪ್ಲಿಮೆಂಟ್ ಮಾಡ್ತಾರೆ, ಮಾಡೆಲ್ ವೈಸ್ ಒಂದೊಂದೇ ಟೆಸ್ಟಿಂಗ್ ಮಾಡ್ತಾರೆ. ಅದಾದ್ಮೇಲೆ ಇಂಟಿಗ್ರೇಷನ್ ಅಂಡ್ ಯೂನಿಟ್ ಟೆಸ್ಟ್, ಇಂಟಿಗ್ರೇಷನ್ ಅಂಡ್ ಸಿಸ್ಟಮ್ ಟೆಸ್ಟಿಂಗ್. ಸೊ ಇಂಟಿಗ್ರೇಷನ್ ಮತ್ತೆ ಸಿಸ್ಟಮ್ ಟೆಸ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಓವರ್ ಆಲ್ ಇಂಪ್ಲಿಮೆಂಟ್ ಮಾಡಿರೋ ಯೂನಿಟ್ಸ್ ನ ಎಗೇನ್ ಒಂದ್ ಕಡೆಯಿಂದ ನೀಟಾಗಿ ಸಿಸ್ಟಮ್ ವೈಸ್ ಟೆಸ್ಟ್ ಮಾಡ್ತಾರೆ. ಲಾಸ್ಟ್ ಕೇಸ್ ಅಲ್ಲಿ ಆಪರೇಷನ್ ಅಂಡ್ ಮೇಂಟೆನೆನ್ಸ್. ಇದ್ರ ಅಡ್ವಾಂಟೇಜ್ ಏನು ಅಂತಂದ್ರೆ ಡಿಸೈನ್ ಓವರ್ ಆಲ್ ಪ್ರಾಡಕ್ಟ್ ಆಗೋಕ್ಕಿಂತ ಮುಂಚೆನೆ ಕಸ್ಟಮರ್ ಫೀಡ್ಬ್ಯಾಕ್ ಕಳಿಸೋದ್ರಿಂದ ಕಸ್ಟಮರ್ಗೂ ಕೂಡ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ತರನೇ ನಮಗೆ ಸಿಗೋ ಫೈನಲ್ ಪ್ರಾಡಕ್ಟ್ ಹಿಂಗಿದೆ ಅಂತಾನೆ ಹೇಳ್ತಾರೆ. ಬಟ್ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಎಗೇನ್ ಕಸ್ಟಮರ್ಗೆ ಐಡಿಯಾನೇ ಇರಲ್ಲ. ಇನ್ ಕೇಸ್ ಕೆಲವೊಂದ್ಸಲ ಕಸ್ಟಮರ್ಗೆ ನಾಲೆಡ್ಜ್ ಇರಲ್ಲ, ಕರೆಕ್ಟ್ ಇದ್ದು ಕೂಡ ಅವನು ಇಲ್ಲ ಕರೆಕ್ಟ್ ಇಲ್ಲ ಅಂತ ಅಂದಾಗ ಎಗೇನ್ ಇಲ್ಲಿ ಇಟ್ ಟೇಕ್ಸ್ ಎ ಮೋರ್ ಟೈಮ್. ಮತ್ತೆ ರೀಡಿಫೈನಿಂಗ್ ಹೋಗುತ್ತೆ, ಮತ್ತೆ ಕ್ವಿಕ್ ಡಿಸೈನು, ಮತ್ತೆ ಇಂಪ್ಲಿಮೆಂಟು, ಟೇಕ್ಸ್ ಎ ಮಚ್ ಟೈಮ್. ಮತ್ತೆ ಕಾಸ್ಟ್ ವೈಸ್ ಕೂಡ ಇಟ್ ಕಾಸ್ಟ್, ಯಾಕಂದ್ರೆ ರಫ್ ಮಾಡಲ್ ಇವಾಗ ಒಂದು ಪ್ರಾಡಕ್ಟ್ ಅದೇ ಥರದನ್ನ ಮಾಡಿ ಮತ್ತೆ ಕೆಡಿಸ್ಬಿಟ್ಟು ಮತ್ತೆ ಮಾಡೋದು ಅಂತಂದ್ರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್. ಪ್ರೋಟೋಟೈಪ್ ಮಾಡೆಲ್ ಒಂದು ಅಡ್ವಾಂಟೇಜ್ ಏನಂತ ಹೇಳ್ಬೋದು ಅಂದ್ರೆ ಇಟ್ ಈಸ್ ಎ ಫೈನಲ್ ಆಗಿ ನಮಗೆ ಹೆಂಗ್ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಬಟ್ ಕಾಸ್ಟ್ ವೈಸು ಮತ್ತೆ ಟೈಮ್ ವೈಸು ನಾವು ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಎ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೋಟೋಟೈಪ್ ಮಾಡೆಲ್. ಸೊ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಇನ್ಕ್ರಿಮೆಂಟ್ ಮಾಡೆಲ್, ರ್ಯಾಪಿಡ್ ಅಪ್ ಮಾಡೆಲ್, ದೆನ್ ಪ್ರೋಟೋಟೈಪ್ ಮಾಡೆಲ್. ಇನ್ಕ್ರಿಮೆಂಟ್ ಮಾಡೆಲ್ ಅಂದ್ರೆ ಏನಂತ ಗೊತ್ತಾಯ್ತು, ಮತ್ತೆ ರ್ಯಾಪಿಡ್ ಅಪ್ ಮಾಡೆಲ್ ಅಂದ್ರೆ ಏನಂತ ಗೊತ್ತಾಯ್ತು, ಇನ್ಕ್ರಿಮೆಂಟ್ ಮಾಡೆಲ್, ಪ್ರೋಟೋಟೈಪ್ ಮಾಡೆಲ್ ಅಂತ ಗೊತ್ತಾಯ್ತು. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ದ ಫರ್ದರ್. ಥ್ಯಾಂಕ್ ಯು.